ಹಾಯ್ ಫ್ರೆಂಡ್ಸ್, ಇವತ್ತು ಮನೆಯಲ್ಲೇ ಉಪ್ಪಿನಕಾಯಿ ಯಾವ ಥರ ಮಾಡಬೇಕಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ನಾನು ಏನೇನು ಮಸಾಲೆ ಹಾಕಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನಾನು 2 ಮಾವಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಬೆಡಿಗೆಕಾಯಿ ಹಾಕಿ ಮಾಡಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ದೇನೆ ನೋಡಿ. ಇಲ್ಲಿ ನೋಡಿ, 2 ಮಾವಿನಕಾಯಿನ ಕಟ್ ಮಾಡಿ ಪೀಸಲ್ಲಿ ಇಟ್ಕೊಂಡು ಅದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಕಲ್ಲು ಉಪ್ಪು ಹಾಕ್ಕೊಂಡೆ. ನೀವು ಅದು ಪುಡಿ ಉಪ್ಪು ಇದ್ರೂ ಹಾಕ್ಕೊಂಡು ಕಲಸಿ ಈ ಕಡೆ ಸೈಡಿಗೆ ಇಟ್ಕೋಬೇಕು. ಆಮೇಲೆ ಈ ಕಡೆ ಮಸಾಲೆಗೆ ರೆಡಿ ಮಾಡಿದ್ದೀನಿ. ಇಲ್ಲ 5-6 ಬೆಳ್ಳುಳ್ಳಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ, ಗಡ್ಡೆನ. ಆಮೇಲೆ 7ರಿಂದ 8 ಬೆಡಿಗೆಕಾಯಿನ ತೊಗೊಂಡಿದ್ದೀನಿ ನಾನು. ಅದು ಬೆಡಿಗೆಕಾಯಿ ಹಾಕಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಕಲ್ಲರು ಇರುತ್ತೆ ಉಪ್ಪಿನಕಾಯಿ. ನೋಡಿ, ಬೆಳ್ಳುಳ್ಳಿನ ಜಜ್ಕೊಂಡೆ. ಇಲ್ಲಿ 1 ಸ್ಪೂನ್ ಜೀರಿಗೆ, 1 ಸ್ಪೂನು ಸೋಂಪು, ಒಂದು ಅರ್ಧ ಸ್ಪೂನ್ ಮೆಂತೆ, 1 ಸ್ಪೂನ್ಗಿಂತ ಜಾಸ್ತಿ ಸಾಸಿವೆ ತೊಗೊಂಡಿದ್ದೀನಿ. ಅದನ್ನು ತವಾ ರೋಸ್ಟ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಪ್ಯಾನಲ್ಲಾದರೂ ಮಾಡ್ಕೋಬೋದು. ಈ ಥರ ರೋಸ್ಟ್ ಮಾಡ್ಕೊಳ್ಳಿ. ಸೈಡಿಗೆ ಇಲ್ಲಿ ಎಣ್ಣೆ ಬಿಸಿಯಾಗೋಕ್ಕೆ ಇಟ್ಟಿದ್ದೀನಿ. ಒಂದು 100 ಗ್ರಾಮು ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ ನಾನು. ಇಲ್ಲಿ ನೋಡಿ, ಮಸಾಲೆನ ಇದೇ ಥರ ಹುರ್ಕೋಬೇಕು. ಜಾಸ್ತಿ ಹುರಿದ್ರೆ ಮೆಂತ್ಯ ಕಾಳು ಕಹಿ ಆಗಿಬಿಡುತ್ತೆ. ಜಾಸ್ತಿ ಹುರ್ಕೊಳಕ್ಕೆ ಹೋಗಬೇಡಿ. ನಾನು ಎಷ್ಟು ಹುರಿದಿದ್ದೀನಿ ನೋಡಿ, ಅದೇ ಥರ ಹುರ್ಕೊಂಡು ನೀವು ಮನೇಲಿ ಮಾಡಿದ್ರೆ ಆ ಥರ ಮಾಡ್ಕೊಳ್ಳಿ. ಅದನ್ನು ತಕ್ಕೊಂಡು ನಾನು ಕುಟಾಣಿಯಲ್ಲಿ ಕುಟ್ಟಿ ಇದನ್ನು ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಒಂದು ರಿಕ್ವೆಸ್ಟು ನಿಮಗೆ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮಾಡಿ, ಕಮೆಂಟ್ ಮಾಡಿ ಎಲ್ಲಿಂದ ನೋಡ್ತಾ ಇದ್ದೀರಂತ. ನೋಡಿ, ಈ ಥರನೇ ತರಿಯಾಗಿ ರುಬ್ಕೋಬೇಕು. ಇದು ನೀವು ಮಿಕ್ಸಿ ಜಾರಲ್ಲಾದರೂ ಹಾಕಿ ರುಬ್ಕೋಬೋದು. ಇಲ್ಲಿ ನೋಡಿ, ಅದು ನೀರು ಬಿಟ್ಟಿದೆ ಮಾವಿನಕಾಯಿ. ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡೆ. ಎಣ್ಣೆ ಬಿಸಿಯಾಗಿತ್ತಂತ ಬೆಳ್ಳುಳ್ಳಿ ಹಾಕ್ಕೊಂಡು ಜಾಸ್ತಿ ರೋಸ್ಟ್ ಮಾಡ್ಕೋಬಾರ್ದು ಬೆಳ್ಳುಳ್ಳಿ. ಅದ್ರ ಜೊತೆನೇ ಬೆಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಹಿಂಗಿದ್ರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ನನ್ನ ಹತ್ರ ಇತ್ತಂತ ಹಾಕ್ಕೊಂಡೆ. ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ಆಮೇಲೆ ಆಗಿ ಫ್ರೈ ಆದಮೇಲೆ ಇದು ಆಫ್ ಮಾಡಬೇಕು ಸ್ಟೋವ್. ಆಮೇಲೆ ಸ್ಟೋವ್ ಆಫ್ ಮಾಡಿನೇ ಮಸಾಲೆ ಹಾಕ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಉಪ್ಪೆಲ್ಲ ಕರಗೋಗಿದೆ ಕಾಯಿಲಿ, ಮಾವಿನಕಾಯಿ. ಈ ಥರ ಮಾಡಿ ಕಲಸಿ ಇಟ್ಕೊಂಡ್ರೆ ಎಷ್ಟು ದಿವಸ ಇಟ್ರೂ ಕೆಡಲ್ಲ. 3-4 ದಿವಸಕ್ಕೆ ಮೆತ್ತಗಾಗುತ್ತೆ. ಈಗ ತಿಂದರೂ ಹಾಗೆ ತಿಂದ್ರೂ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಬೆಡಿಗೆಕಾಯಿ ಹಾಕಿದ್ದಕ್ಕೆ. ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ನಾನು ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ಕಲ್ಲಿ ಹೋಗಿ ನೋಡಿ, ಅಲ್ಲಿನೂ ಅಪ್ಲೋಡ್ ಮಾಡಿರ್ತೀನಿ ನಾನು ವಿಡಿಯೋನ. ಇಲ್ಲಿ ನೋಡಿ, ಈ ಥರ ಬಾಕ್ಸಲ್ಲಿ ಹಾಕ್ಬಿಟ್ಟು ನೀವು ಇಟ್ಕೋಬೋದು. ನಾನು 2 ಕಾಯಿಂದ ಮಾಡಿರೋದು. ನೀವು ಬೇಕಂದರೆ ಜಾಸ್ತಿನೂ ಮಾಡ್ಕೋಬೋದು. ಇದನ್ನು ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು. ಪ್ಯಾನಲ್ಲಿ ಇದ್ದಿದ್ದ ಎಣ್ಣೆನ ಅದರಲ್ಲೇ ಹಾಕ್ಕೊಂಡೆ ಎಲ್ಲ ತೆಗೆದು ನೀಟಾಗಿ ಈ ಥರ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದ್ರ ಜೊತೆ ಬಿಸಿ ಅನ್ನದ ಜೊತೆ, ಅನ್ನ ಸಾಂಬಾರು ಜೊತೆ ಹಾಕ್ಕೊಂಡು ತಿಂದರೆ ಇನ್ನೂ ಸ್ವಲ್ಪ ಅನ್ನ ತಿನ್ನಬೇಕಂತ ಅನಿಸುತ್ತೆ. ಈ ಥರ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.